ಜೊತೆಗೆ ಈ ಥರದ್ದು ಕೇಸಸ್ಗಳಲ್ಲಿ ಫ್ಯಾಮಿಲಿ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಮ್ಯಾಮ್. ಈಗ ಅವರ ತಾಯಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಯಾರು ಕೂಡ ದರ್ಶನ್ ಅವ್ರನ್ನ ನೋಡೋದಕ್ಕೆ ಬಂದಿಲ್ಲ, ಕೇವಲ ವೈಫ್ ಮಾತ್ರ. ಜೊತೆಗೆ ಅವರ ಸರ್ಕಲ್ ಏನಿದೆ, ದರ್ಶನ್ ಅವರ ಸರ್ಕಲ್ಲು, ಎಲ್ಲರೂ ಹೇಳೋವಂತೆ ಅಂದರೆ ಅವರು ಈಗಿರೋ ಸರ್ಕಲ್ ಏನಿದೆ ಅದು ಅಷ್ಟು ಚೆನ್ನಾಗಿಲ್ಲ ಅಂತ. ಸೊ ನಮ್ಮ ಸುತ್ತಮುತ್ತ ಸರ್ಕಲ್ನ ನಾವು ಯಾವ ರೀತಿ ಇಟ್ಕೋಬೇಕು, ಜನರನ್ನಾಗಿರ್ಬೋದು, ನಮ್ಮ ಒಡನಾಟ ಯಾರ ಜೊತೆ ಇಟ್ಕೋಬೇಕು, ಆ ರೀತಿ ಇದ್ರ ಬಗ್ಗೆ ಹೇಳೋದಾದರೆ ಮ್ಯಾಮ್. ಫ್ಯಾಮಿಲಿ ಅಂತ ಅಂದರೆ ನಾವು ಸೈಕಲಾಜಿಕಲ್ ಟರ್ಮ್ಸಲ್ಲಿ ಸಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸಪೋರ್ಟ್ ಸಿಸ್ಟಮ್ ಈಗ ಅವ್ರಿಗೆ ಅವ್ರ ವೈಫ್, ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ, ಆಸ್ ಐ ಅವೇರ್, ಐ ಡೋಂಟ್ ನೋ ಅದರ್ ಸ್ಟಫ್ ಅಲ್ಲ. ಓಕೆ, ಲೆಟ್ಸ್ ಟಾಕ್ ದ ಫ್ರಂಟ್ ಒನ್. ಓಕೆ, ದ ವೈಫ್ ಈಸ್ ಅ ಸಪೋರ್ಟ್ ಸಿಸ್ಟಮ್. ಶೀ ಪ್ಲೇಸ್ ಎ ಮೇಜರ್ ರೋಲ್. ಶಿವರಾಮ್ ಎರೆಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಓಕೆ, ಅವರು ವಿಜಯಲಕ್ಷ್ಮಿನೇ ಆಗಬೇಕು. ಅವರ ವಿಜಯಕ್ಕೆ ಕಾರಣವಾಗದಂಥ ಲಕ್ಷ್ಮಿನೇ ಆಗಬೇಕಾಗತ್ತೆ ಅವರು. ವಿಜಯಲಕ್ಷ್ಮಿ ಪ್ಲೇಸ್ ಎ ಮೇಜರ್ ರೋಲ್. ಓಕೆ, ಸೊ ಸಪೋರ್ಟ್ ಸಿಸ್ಟಮ್ ಅಂದರೆ ಆ್ಯಸ್ ಆಫ್ ನಾವು ಅವರೇ ಇದ್ದರೆ, ಹಾಗೆಯೇ ನಮಗೆ ಗೊತ್ತಿಲ್ಲ ವೆದರ್ ದೇ ಆರ್ ಇನ್ ಗುಡ್ ರಿಲೇಷನ್ಶಿಪ್. ನಾವೆಲ್ಲ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದಂಗೆ, ಬಟ್ ಈವನ್ ಈಸ್ ಬ್ರದರ್ ದಿನಕರ್, ಅವರ ಅಮ್ಮ, ಅವ್ರ ಮಗ ಆಲ್ಸೋ ಈಸ್ ಇನ್ ವೆರಿ ಗುಡ್ ರಿಲೇಷನ್ಶಿಪ್ ಅನಿಸುತ್ತೆ. ಎಲ್ಲ ನಾನು ನೋಡಿದಾಗ ದೇ ಆರ್ ಆಲ್ ಪ್ಲೇಸ್ ಎ ಮೇಜರ್ ರೋಲ್. ಅವರೆಲ್ಲರೂ ತುಂಬ ಕಾರಣಕರ್ತರಾಗ್ತಾರೆ ಅವರ ಒಂದು ಹ್ಯಾಪಿನೆಸ್ಗೆ. ಅವ್ರನ್ನ ಮತ್ತೆ ನಾರ್ಮಲ್ ಪರ್ಸನ್ ಆಗಿ ಮಾಡೋಕ್ಕೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಅವ್ರ ಮಗ ಆ ರೀತಿ ಒಂದು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ರಿಯಲಿಸ್ಟಿಕ್ ಟರ್ಮ್ಸಲ್ಲಿ ವೈಫ್ ಮತ್ತು ಮಗ ಅವರಿಬ್ಬರು ಪ್ಲೇಸ್ ಎ ಮೇಜರ್ ರೋಲ್. ಅವರನ್ನು ಫುಲ್ ಚೇಂಜ್ ಮಾಡಿಬಿಡ್ಬೋದು ಅಲಾಂಗ್ ವಿತ್ ಅ ಸೈಕಾಲಜಿಸ್ಟ್. ಕೌನ್ಸಿಲಿಂಗ್ ಹಾಕ್ಬಿಟ್ಟು ಆಮೇಲೆ ದೇ ಕೆನ್ ಟೇಕ್ ಹಿಮ್ ಟು ದ ನಾರ್ಮಲ್ ಲೈಫ್ ವೆನ್ ಶಿ ವಾಸ್ ಮ್ಯಾರಿಡ್. ಆ ಥರ ಹೇಗೆಲ್ಲ ಇದ್ದರು ಹ್ಯಾಪಿಯಾಗಿ ಹಾಗೇ ಇರ್ಬೋದು. ಓಕೆ, ಐ ಥಿಂಕ್ ನಾನು ನಂಬಲ್ಲಪ್ಪ ಅವರೆಲ್ಲ ತುಂಬ ಏನು ಹೇಳಿದ್ದನ್ನ ಕೇಳಲ್ಲ ಹಂಗಲ್ಲ ಅಂದರೆ. ಐ ರಿಯಲಿ ಡೋಂಟ್ ಬಿಲೀವ್ ದ್ಯಾಟ್. ಈ ಲುಕ್ಸ್ ಸಾಬರ್ ಓನ್ಲಿ, but this kind of triggers, this kind of traumas, this kind of stress disorders, ODD ಅದು ಇದು ಎಲ್ಲ ಇರೋದ್ರಿಂದ ಈ ಥರ ಆಗ್ತಾ ಇದ್ದಾರೆ. ಬಟ್ ಕೂರಿಸ್ಬಿಟ್ಟು ಎಲ್ಲ ಹೇಳಿದ್ರೆ ಐ ಥಿಂಕ್ ದ ಟೈಮ್ ಈಸ್ ಲೈಕ್ ದ್ಯಾಟ್. ಅವ್ರಿಗೂ ಎನಫ್ ಅನಿಸಿರುತ್ತೆ. ಈಸ್ ಓವರ್ವೆಲ್ಮ್ಡ್, ಅಪ್ಪ ಎನಫ್, ನಂಗೆ ಸಾಕಾಗಿದೆ, ವಾಟ್ ಎವರ್ ಐ ಹ್ಯಾವ್ ಡನ್, ಲೆಟ್ ಮಿ ಹೆಂಡ್ ಅಂತ ದರ್ಶನ್ ಅವ್ರಿಗೂ ಅನಿಸುತ್ತೆ. ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಅಲ್ವಾ, ಅನಿಸಿರುತ್ತೆ, ಶೋರ್ ಅನಿಸಿರುತ್ತೆ. ಓಕೆ, ಅವ್ರಿಗೂ ನಾನೊಬ್ಬ ಒಳ್ಳೆ ಮನುಷ್ಯನಾಗಿ ಹೋಗಬೇಕು ಅಂತ ಅನಿಸಿರುತ್ತೆ. ಓಕೆ, ನೇಚರ್ ಈಸ್ ಟೀಚಿಂಗ್ ಸಮಥಿಂಗ್ ಟು ಹಿಮ್. ಮೇ ಬಿ ಅವ್ರು ಈ ನೀಡ್ ಟು ಬುಕ್ಸ್ ಎಲ್ಲ ಓದಬೇಕು, ದೇವ್ರ ಜೊತೆ ಮಾತಾಡಲಿ, ಮಿಸ್ಸಸ್ ಜೊತೆ ಚೆನ್ನಾಗಿರಬೇಕು. ನಾವು ಯಾವುದೇ ಒಂದು ಟ್ರಾಮೆಟಿಕ್ ಇನ್ಸಿಡೆಂಟ್, ಡಿಪ್ರೆಷನ್, ಸ್ಟ್ರೆಸ್ ಯಾವುದೇ ಬರಲಿ ಮಿಸ್ ಮಂಗಳ, ನಾವು ಹೇಳೋದಂದರೆ ನಿಮ್ಮ ಸಪೋರ್ಟ್ ಸಿಸ್ಟಮ್ ಯಾರು ಅಂತ ಕೇಳ್ತೀವಿ. ನಮ್ಮ ಅಪ್ಪ ಅಮ್ಮ, ಪ್ಲೀಸ್ ಅವ್ರ ಜೊತೆ ಚೆನ್ನಾಗಿರಿ. ನಮ್ಮ ಅಕ್ಕ, ಪ್ಲೀಸ್ ಅವ್ರ ಜೊತೆ ದಿನ ಮಾತಾಡಿ, ಅವ್ರನ್ನ ಕರ್ಕೊಂಡು ಬನ್ನಿ ಒಂದು ದಿವಸ, ಅವ್ರಿಗೂ ನಾವು ಹೇಳ್ತೀವಿ. ಸೊ ಇವಾಗ ಅವ್ರ ಸಪೋರ್ಟ್ ಸಿಸ್ಟಮ್ ಆಗ ಮತ್ತೆ ಹೆಂಡತಿ ಅವ್ರ ಜೊತೆ ಚೆನ್ನಾಗಿರಲಿ ದರ್ಶನ್. ಬಟ್ ಈಗ ಕೆಲವರು ಹೇಳೋ ಪ್ರಕಾರ ಪವಿತ್ರ ಗೌಡ ಅವರು ದರ್ಶನ್ ಅವ್ರಿಗೆ ಈ ಒಂದು ವಿಷಯನ ಹೇಳಲೇಬಾರ್ದಾಗಿತ್ತು. ಈ ಥರ ರೇಣುಕಾ ಸ್ವಾಮಿ ಅವರು ಮೆಸೇಜ್ ಮಾಡಿರೋದು, ಫೋಟೋಸ್ ಕಳಿಸಿರೋದು, ಅದನ್ನು ಹೇಳಲೇಬಾರ್ದಾಗಿತ್ತು ಅನ್ನೋ ಹೇಳ್ತೀರಾ. ನೀವು ಹೇಳ್ತಿರೋ ಅಂಥದ್ದೇನು, ನಾವು ನಮ್ಮ ಸಪೋರ್ಟ್ ಸಿಸ್ಟಮ್ ಜೊತೆ ಎಲ್ಲವನ್ನು ಹಂಚ್ಕೊಳ್ಬೇಕು ಅಂತ. ಕೆಲವರು ಅದನ್ನು ತಪ್ಪು ತಿಳಿತಿರುವಂಥದ್ದು. ಜೊತೆಗೆ ನೀವು ಹೇಳ್ತಾ ಇದ್ರಿ ಆವಾಗಲೇ, ಸೆಲೆಬ್ರಿಟೀಸ್ ಇನ್ಸ್ಟಿಗೇಟ್ ಮಾಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಜಾಸ್ತಿ, ಅಂದರೆ ಈ ಥರದ ಕಮೆಂಟ್ಸು ಅದೆಲ್ಲ ನೋಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನನಗೆ ಪವಿತ್ರ ಗೌಡನ ನಾವು ಮೆನ್ಷನ್ ಮಾಡೋಕ್ಕಾಗಲ್ಲ. ವಿ ನೀಡ್ ಟು ಬಿ ಇನ್ ವೆರಿ ಲೀಗಲ್ ಟರ್ಮ್ಸ್. ನಾನು ಕನ್ಸಿಡರ್ ಮಾಡೋದು ವಿಜಯಲಕ್ಷ್ಮಿ ಆ್ಯಂಡ್ ಸನ್ ಲೀಗಲಿ. ಓಕೆ, ಇಲಿಗಲ್ ಥಿಂಗ್ಸ್ ಎಲ್ಲ ನಾವು ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಕೌನ್ಸಿಲಿಂಗಲ್ಲೂ ಕೂಡ ನಾವು ಆ ಥರ್ಡ್ ಪಾರ್ಟಿನ ಕಲ್ಪ್ರಿಟ್ ಅಂತಲೇ ನಾವು ನೋಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಇಬ್ಬರು ಜೀವನ ಹಾಳು ಮಾಡೋಕ್ಕೆ. ಪವಿತ್ರ ಗೌಡ ಐ ವಿಲ್ ನಾಟ್ ಸಿ ಹ್ಯಾಸ್ ಇನ್ ಶಿ ಈಸ್ ಅ ಸಪೋರ್ಟ್ ಸಿಸ್ಟಮ್ ಅಂತ. ಐ ಡೋಂಟ್ ನೋ ವೈ ಶಿ ಹ್ಯಾಸ್ ಶೇರ್ಡ್. ಓಕೆ, ಐ ಡೋಂಟ್ ನೋ ವೈ ಶಿ ಇನ್ಸ್ಟಿಗೇಟೆಡ್. ಐ ಡೋಂಟ್ ನೋ ವಾಟ್ ಸಾರ್ಟ್ ಆಫ್ ಕನೆಕ್ಷನ್ ಶಿ ಹ್ಯಾಸ್ ವಿತ್ ದರ್ಶನ್. ನನಗೆ ಐ ಆಮ್ ಕ್ಲೂಲೆಸ್. ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ ವಿಜಯಲಕ್ಷ್ಮಿ ಆ್ಯಂಡ್ ಸನ್ ಅವರೇ ಸಪೋರ್ಟ್ ಸಿಸ್ಟಮ್ ಆ್ಯಸ್ ಆಫ್ ನೌ. psychologically, please speak to them, be good with them, everything will be all right. Don't worry. Events ಆಗುತ್ತೆ, ನೆಗೆಟಿವ್ ಈವೆಂಟ್ಸ್ ಆಗಿದೆ, ಹೋಗಿದೆ.
ತುಂಬ ಟ್ರಾಮಟಿಕ್ ಸ್ಟೇಜಲ್ಲಿದ್ದಾರೆ, ತುಂಬ ಬ್ಯಾಡ್ ಫೇಸಲ್ಲಿದ್ದಾರೆ. ಓಕೆ, ಅದನ್ನು ಅಯ್ಯೋ ಬ್ಯಾಡ್ ಫೇಸಾ, ಇನ್ನೇನೋ ಆಗುತ್ತೆ, ಇನ್ನೇನೂ ಆಗಲ್ಲ, ಈ ಪಾಲಿಗೆ ಬಂದಿದ್ದು ಇದೆ ಅಂತ ಹೇಳಿ ಸ್ವೀಕರಿಸಿ ಅದರಲ್ಲಿ ಚೇಂಜಸ್ಸನ್ನು ನೋಡಿ ಜೀವನ, ಸುಂದರವಾದ ಜೀವನ ಕಟ್ಕೊಂಡಾಗ ಜನ ವಾವ್ ಅಂತಾರಲ್ಲ, ಅದೇ ಜೀವನ. ಯಾರಿಗೆ ಈ ಚಾಲೆಂಜಸ್ಸೇ ಇರಬಾರ್ದು. ನಮಗೆ ಚಾಲೆಂಜಿಂಗ್ ಸ್ಟಾರ್, ಇಟ್ ಈಸ್ ಚಾಲೆಂಜಿಂಗ್ ಟು ಯು. ವಾಟ್ ಎವರ್ ಕಮ್ಸ್, ಟೇಕ್ ಅಪ್, ಫೇಸ್ ಇಟ್, ಕಮ್ ಆಸ್ ಎ ಗುಡ್ ಪರ್ಸನ್, ಶೈನ್ ಲೈಕ್ ಎ ಡೈಮಂಡ್. ಹೂ ಈಸ್ ಸ್ಟಾಪಿಂಗ್ ಯು? ಕಿಂಗ್ಡಮ್ ಕಟ್ಟಿದ್ದೀರಾ, ಏನೋ ಆಗೋಗಿದೆ ಇದೆಲ್ಲ, ಅದಕ್ಕೆ 108 ಕಾರಣಗಳು, 1-2 ತಪ್ಪು ಯಾರ್ದು ಅಂತಂದರೆ ನಾವು ಯಾರನ್ನೂ ಇಲ್ಲ ಅಕ್ಯೂಸ್ ಮಾಡೋಕ್ಕಾಗಲ್ಲ, ನಿಮ್ಮದೇ ತಪ್ಪು ಅಂತಲೇ ಹೇಳಬೇಕಾಗತ್ತೆ ಸೈಕಾಲಜಿಕಲಿ. ಯು ನೀಡ್ ಟು ಚೇಂಜ್ ಅಂದರೆ ನೀವೇ ಚೇಂಜ್ ಆಗಿ ಅಂತಲೇ ನಾವು ಹೇಳೋದು, ಆಯಿತಾ? ಅದು ಈ ಥರ ಆಗಿದೆ. ಏನು ಏನು ಕೊಡ್ತಾರೋ ಅದನ್ನು ಸ್ವೀಕರಿಸಿ, ಚೇಂಜಸ್ ಆಗಿ ಬನ್ನಿ, ಬಂದು ಒಳ್ಳೆ ಮನುಷ್ಯರಾಗಿ ಬನ್ನಿ. ಪಾಲಿಶ್ಡ್ ಮ್ಯಾನ್, ಕಮ್ ಅಂಡ್ ಲೀವ್ ಅಂಡ್ ಶೋ ವಾಟ್ ಯು ಆರ್. ಚಾನ್ಸಸ್ ಇದೆ, ಅದನ್ನು ಪ್ಲ್ಯಾನ್ ಮಾಡಿ. ಈಗ ಆಗಿರೋ ಅಂಥ ಇನ್ಸಿಡೆಂಟ್ನ ಫೇಸ್ ಮಾಡಿ, ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಅಲ್ವಾ? ಅದು ಬಿಟ್ಬಿಟ್ಟು ನನಗೆ ಈ ಥರ ಆಯಿತು ಅಂತ ಕೂತಿದ್ದಕ್ಕೇನೆ ಇವಾಗ ಈ ಥರ ಆಗೋಗಿದ್ದು. ದಟ್ಸ್ ದ ರೀಸನ್ ವಿ ಆಲ್ವೇಸ್ ಟೆಲ್ ಅವರ್ ಪೇಷಂಟ್ಸ್ ಅಂಡ್ ಕ್ಲೈಂಟ್ಸ್ ಲೈಕ್ ಡೋಂಟ್ ಸಿಟ್ ಆನ್ ಯುವರ್ ಪಾಸ್ಟ್. ಈ ಬ್ಯಾಕ್ ಟ್ರಾವೆಲು, ಟೈಮ್ ಟ್ರಾವೆಲ್ ಎಲ್ಲ ಬಿಡಿ, ಲೀವ್ ಇನ್ ದ ಪ್ರೆಸೆಂಟ್. ಬುದ್ಧ ಹೇಳಿದ್ದೇನು? ಬುದ್ಧ ಹೇಳಿದೆ ಮೈಂಡ್ಫುಲ್ನೆಸ್, ಬಿ ಪ್ರೆಸೆಂಟ್. ರೈಟ್ ನೌ ವಾಟ್ ಯು ವಾಂಟ್, ಯು ಥಿಂಕ್ ಆನ್ ದಟ್. ರೈಟ್ ನೌ ವಾಟ್ ಯು ವಾಂಟ್ ಅಂಡ್ ಥಿಂಕ್ ಕರೆಕ್ಟ್ಲಿ. ನಿಮ್ಗೆ ಊಟ ಬೇಕಾ? ಊಟ ತಟ್ಟೆ ಮುಂದೆ ಇದೆಯಾ? ಚೆನ್ನಾಗಿ ಆಹಾರ ಸೇವನೆ ಮಾಡಬೇಕು ಅನ್ನೋದೊಂದೇ ಥಾಟ್ ಪ್ರೋಸೆಸ್ ಇರಬೇಕಾಗತ್ತೆ ನಮಗೆ. ಓಕೆ, ಮೈಂಡ್ಫುಲ್ನೆಸ್ನ ಕಳಿಸ್ಕೊಟ್ಟವರು ಬುದ್ಧನೇ ಮೈಂಡ್ಫುಲ್ನೆಸ್ ಹೇಳಿದವ್ರು. ಪ್ರೆಸೆಂಟಲ್ಲಿರಿ ಅಂತ ಅಲ್ಲ ಹೇಳಿದ್ರು. ಅವ್ರು ಎಷ್ಟು ಸುಂದರವಾಗಿ ಹೇಳಿದ್ರು. ಸ್ವಾಮಿ ನಮ್ಮ ಮಗುನ ಉಳಿಸ್ಕೊಡಿ ಅಂತ ಬಂದಾಗ, ಅಮ್ಮ ಸಾವಿಲ್ಲದ ಮನೆ ಸಾಸುವಿನ ತಗೊಂಡು ಬಾ. ಇವರೆಲ್ಲ ನಮ್ಗೆ ಕಲಿಸೋದಿದೆ ಅಲ್ಲ. ಅವರೆಲ್ಲರೂ ಗುಡ್ ಕೌನ್ಸಿಲರ್ಸ್. ದ ಬೆಸ್ಟ್ ಕೌನ್ಸಿಲರ್ ಆಫ್ ಅವರ್ ಇದು ಅಂದರೆ ನಮ್ಮ ಕೃಷ್ಣ. ಈಸ್ ದ ಪಾಂಡವರು PTSD, ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಡಿಸಾರ್ಡರ್ ಎಲ್ಲ ಗೊತ್ತು ಮಾಡಿಬಿಟ್ಟಿದ್ರು ಅವರು, ಅಜ್ಞಾತವಾಸ ಅದು ಇದು ಎಲ್ಲ ಇದ್ದಾಗ. ಓಕೆ, ಅದನ್ನೆಲ್ಲ ನಾರ್ಮಲೈಸ್ ಮಾಡಿದವರೇ ನಮ್ಮ ಕೃಷ್ಣ. ಕೌನ್ಸಿಲ್ಡ್, ಅವ್ರನ್ನೆಲ್ಲರನ್ನೂ ಕೌನ್ಸಿಲ್ ಮಾಡಿದ್ರು. ದಿಸ್ ಇಸ್ ಅವ್ ಅಂತ. ಈವನ್ ಈ ಟ್ರೈಡ್ ಕೌನ್ಸಿಲಿಂಗ್, ಈವನ್ ದುರ್ಯೋಧನನ ಕೌನ್ಸಿಲ್ ಮಾಡ್ತಾರೆ. ಬೇಡವನೋ ಇದು ಗಲಾಟೆ ಎಲ್ಲ ಬೇಡ, ಅವ್ರಿಗೊಂದು ಸ್ವಲ್ಪ ಹಸುಗಳು ಅದು ಇದು ಕೊಡು, ನಿಮ್ಮ ಪಾಡಿಗೆ ನೀವಿರಿ ಅಂತ. ಈಸ್ ನಾಟ್ ಲಿಸನ್. ಅಲ್ಲಿ ಕೆಟ್ಟವರು ಯಾರು? ಮಹಾಭಾರತ ಆಗಿದ್ದು ಎಷ್ಟೋ ಜನ ದ್ರೌಪದಿ ಅಂತಾರೆ. ನೋ, ದ್ರೌಪದಿ ಇಸ್ ನಾಟ್ ದ ಒನ್. ದ್ರೌಪದಿ ಹ್ಯಾಸ್ ಬಾರ್ನ್ ಟು ಕಿಲ್ ಆಲ್ ದ ನೆಗೆಟಿವ್. The main instigator, he has gone through the childhood trauma. Shakuni. Aurge childhood trauma ಆಗಿತ್ತು. See, the psychological terms and all, if you connect with, and everyone are gone through so many incidents ಇದಾರಲ್ಲ, ಚೈಲ್ಡ್ಹುಡ್ ಟ್ರಾಮಾ ಆಗಿತ್ತು ಶಕನಿಗೆ, ನಮಗೆಲ್ಲ ಗೊತ್ತಲ್ವಾ. ಸೊ ಅದನ್ನೇ ಇಟ್ಕೊಂಡು ಕುರುವಂಶನ ನಾಶ ಮಾಡಬೇಕಂತ ಬಂದಿದ್ದು ಶಕನಿ. ಅಲ್ಲಿ ದುರ್ಯೋಧನಿಗೆ ಪ್ರತಿಯೊಂದು ಸಹ ಇನ್ಸ್ಟಿಗೇಟ್ ಮಾಡಿದ್ರು, ಆಯಿತಾ? ಡಿವಿಷನಲ್ ಗ್ರ್ಯಾಂಡಿಯರ್ ಅವರ ಭ್ರಮೆಗೆಲ್ಲ ಪ್ರೋತ್ಸಾಹ ಕೊಟ್ಟರು. ನೀನು ಮಾಡ್ತಾರೋ ಸರಿ. ಎಂಟೈರ್ ಕುರುವಂಶ ನಾಶ ಆಗೋಕ್ಕೆ ಕಾರಣ ಶಕುನಿ. ಮಹಾಭಾರತಕ್ಕೆ ಕಾರಣನೇ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಶಕುನಿ, ನಾಟ್ ದ್ರೌಪದಿ. Draupadi is a very finest woman. She has, come to kill all the negative via female form. ಅವ್ರನ್ನೆಲ್ಲರನ್ನ ಕೌನ್ಸಿಲ್ ಮಾಡಿ ಪಾಂಡವರನ್ನು ಗೆಲ್ಲಿಸಿ ಒಳ್ಳೆಯವರನ್ನು ಹಾಗೆ ರಾಜ್ಯಭಾರ, ಒಂದು ಗುಡ್ ಸೆನ್ಸ್ನ ರಾಜ್ಯಭಾರ ಮಾಡೋಕ್ಕೆ ಬಿಟ್ಟದ್ದು ನಮ್ಮ ಕೃಷ್ಣ. ಈಸ್ ದ ಮೇನ್ ಕೌನ್ಸಿಲರ್. ವಿ ಕಾಲ್ ಇನ್ ಸೋ ಮೆನಿ ನೇಮ್ಸ್ ಕೃಷ್ಣಂಗೆ. ಈಸ್ ದ ಸ್ಟ್ರಾಟಜಿಸ್ಟ್, ಈಸ್ ಎ ಕೌನ್ಸಿಲರ್, ಈಸ್ ಎ ಗಾಡ್ ಮ್ಯಾನ್, ಈಸ್ ಗಾಡ್, ಈಸ್ ವಾಟ್ ನಾಟ್. ಲಾರ್ಡ್ ಕೃಷ್ಣ ಭಗವದ್ಗೀತಾನ ಸಾಧ್ಯ ಆದರೆ ದರ್ಶನ್ ಓದ್ಬಿಡ್ಲಿ. ಹಾಫ್ ಆಫ್ ದ ಭಗವದ್ಗೀತಾ ಇಸ್ ಮೋರ್ ದೆನ್ ಸಫಿಷಿಯಂಟ್ ಟು ಚೇಂಜ್ ದ ಪರ್ಸನ್. ಲಾರ್ಡ್ ಕೃಷ್ಣನ್ ನೆನೆಸ್ಕೊಳ್ಳಿ ಸಾಕು, ಪವರ್ ಬಂದ್ಬಿಡುತ್ತೆ ನಮಗೆಲ್ಲ. ಲಾರ್ಡ್ ಶಿವನ ನೆನೆಸ್ಕೊಂಡ್ಲಿ, ಧ್ಯಾನ ಯೋಗದಲ್ಲಿರ್ತಾರೆ, ವಿಷ್ಣುನ ನೆನೆಸ್ಕೊಂಡ್ಲಿ, ಇವರೆಲ್ಲ ನಮಗೆ ಪವರ್ಸ್ ಎಲ್ಲ ಕೊಡ್ತಾರೆ. ವಿಲ್ ಗೆಟ್ ಲೈಕ್ ಹೋ ಮೈ ಗಾಡ್, ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಬ್ರೈನ್ ಅಂತ ಅನಿಸುತ್ತೆ ನಮಗೆ. ಅವರಿಗೂ ಅದನ್ನೆಲ್ಲ ಮಾಡಲಿಪ್ಪ, ಮೈಂಡ್ಫುಲ್ನೆಸ್ ಎಲ್ಲ ಮಾಡಲಿ. ನನಗೆ ಫುಲ್ ಹೋಪ್ಸ್ ಇದೆ. ಈಸ್ ಅ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್. ಮೆನಿ ಥಿಂಗ್ಸ್ ಟು ಕನ್ಸಿಡರ್ ವೈ ಈಸ್ ಇನ್ ಟು ಹಾಲ್ ಅಂತ. ಐ ಸ್ಟಿಲ್ ಹ್ಯಾವ್ ಎ ವೆರಿ ಮಚ್
ಕೈಂಡ್ ಆಫ್ ಕೈಂಡ್ನೆಸ್ ಟುವರ್ಡ್ಸ್ ದರ್ಶನ್ ನಮಗೆಲ್ಲರಿಗೂ ಇರುತ್ತೆ. ಹೆಲ್ಪಿಂಗ್ ನೇಚರ್ ಕೂಡ ಇದೆ ಮ್ಯಾಮ್. ಅಲ್ಲ ಅದೇ ಅಲ್ಲೆಲ್ಲ ಇತ್ತು, ಯಾರಿಲ್ಲ ಅಂದರೆ ಎಲ್ಲ ಇತ್ತು, ಟ್ಯಾಲೆಂಟ್ ಇತ್ತು. ದೇವರು ಲಕ್ಷ್ಮಿನೂ ಒಲ್ದಿದ್ಲು, ಸರಸ್ವತಿ ಟ್ಯಾಲೆಂಟ್ ಅಂತಂದರೆ ಅದೆಲ್ಲ ಸರಸ್ವತಿ ಇದಕ್ಕೆ ಅದು ಕೂಡ ಇತ್ತು. ಒಳ್ಳೆ ಮಗು ಇತ್ತು, ಗಂಡು ಮಗು ಇತ್ತು, ಒಳ್ಳೆ ವೈಫ್ ಇದ್ದರು, ತುಂಬ ಪೇಷನ್ಸ್ ಅಲ್ಲ ವಿಜಯಲಕ್ಷ್ಮಿಗೆ. ಅಮ್ಮ ಇದ್ದರು, ಅಪ್ಪನದು ಒಂದು ಹೆಸರಿತ್ತು, ತಮ್ಮ ಇದ್ದರು, ಇಷ್ಟೆಲ್ಲ ಇತ್ತು, ಎಲ್ಲನೂ ಇತ್ತು. ಅದು ನೋಡಿ ವೆಂಟ್ ರಾಂಗ್ ಸಮ್ವೇರ್ ಬಿಕಾಸ್ ಆಫ್ ಆಲ್ ದ ನೆಗೆಟಿವ್ ಟ್ರಿಗರ್ಸ್. ದೇರ್ ವಿ ಫೀಲ್ ಸ್ಯಾಡ್, ದೇರ್ ವಿ ಫೀಲ್ ವೈ ಯು ವುಡ್ ಹ್ಯಾವ್ ಡನ್ ಲೈಕ್ ದಿಸ್. ಏನು ಮಾಡ್ಕೊಬಿಟ್ಟಿಯಪ್ಪ ನೀನು, ಒಂದು ಜೀವ ತೆಗೆಯೋ ಅಂಥದ್ದು ಏನಾಗಿತ್ತು ಅಂತ. ಸೊ ಐ ಡೋಂಟ್ ನೋ ಅಬೌಟ್ ಪವಿತ್ರ ಗೌಡ ಇನ್ಸ್ಟಿಗೇಷನ್ ಅಲ್ಲ, ಡೈರೆಕ್ಟ್ಲಿ ಡೋಂಟ್ ಕಮೆಂಟ್ ಆನ್ ದಟ್. ಇನ್ಸ್ಟಿಗೇಷನ್ಸ್ ಎಲ್ಲ ಬಿಡಬೇಕು. ಶಕುನಿಂಗಿ ದುರ್ಯೋಧನಿಗೆ ಇನ್ಸ್ಟಿಗೇಟ್ ಮಾಡಿನೇ ಇದೆಲ್ಲ ಆಗಿದ್ದು. ವಿ ನೀಡ್ ಟು ಸ್ಟಾಪ್ ಇನ್ಸ್ಟಿಗೇಟಿಂಗ್ ಸಮ್ಮನ್. ಇಫ್ ಯು ಹ್ಯಾವ್ ರೈಟ್ಸ್ ಟು ಟೇಕ್, ಯು ಟೇಕ್ ಆ್ಯಕ್ಷನ್. ಯು ಆರ್ ನಾಟ್ ಸೋ ಇನ್ನಸೆಂಟ್, ರೈಟ್? ಯು ನೋ ಥಿಂಗ್ಸ್, ರೈಟ್? ಸೈಬರ್ ಇದಿದೆ, ಅಲ್ಲಿ ಕೊಡ್ಬೋದಾಗಿತ್ತು, ಅಥವಾ ಮೆನಿ ವೇಸ್ ಇಗ್ನೋರ್ ಮಾಡ್ಬೋದಾಗಿತ್ತು, ಬ್ಲಾಕ್ ಮಾಡ್ಬೋದಾಗಿತ್ತು, ಸ್ಪ್ಯಾಮ್ ಅಂತ ಹೇಳಿ ರಿಪೋರ್ಟ್ ಮಾಡ್ಬೋದಾಗಿತ್ತು, ಅಥವಾ ಸರಿ ನೋ ಐ ವಿಲ್ ಗೆಟ್ ಇನ್ ಟು ಲಿಟ್ಲ್ ಮೋರ್ ಅಂತಂದರೆ ಡಿಪಾರ್ಟ್ಮೆಂಟ್ಸ್ ಇರೋದೇನಕ್ಕೆ? ವಿ ಹ್ಯಾವ್ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕಿಂಗ್ ಆನ್ ದಿಸ್, ಲೀಗಲ್ ಡಿಪಾರ್ಟ್ಮೆಂಟ್ಸ್ ಆರ್ ವರ್ಕಿಂಗ್ ಆನ್, ದೇ ಆರ್ ಆಲ್ ಫಾರ್ ಅಸ್ ಓನ್ಲಿ. ಅವ್ರೇನು ಸಪ್ರೇಟ್ ಅಂತಲ್ಲ, ನಾವು ಅವರೆಲ್ಲ ಡಿಪಾರ್ಟ್ಮೆಂಟ್ಸ್ ಇರೋದೇ ನಮ್ಮ ರಕ್ಷಣೆಗೋಸ್ಕರ. ಕೊಟ್ಟಿದ್ದರೆ ಯಾಕಪ್ಪ ಏನು ಅಂತ ಹೇಳಿ ವಾಟ್ ಎವರ್ ಅಕಾರ್ಡಿಂಗ್ ಟು ದ ಪಾಲಿಸಿ ಪ್ರೊಸೀಜರ್ಸ್ ಅವ್ರು ನೋಡ್ಕೊಳ್ತಾ ಇದ್ರು. ಈ ಥರ ಎಲ್ಲ ಸಣ್ಣ ಐ ಡೋಂಟ್ ನೋ ಆನೆಸ್ಟ್ಲಿ ವಾಟ್ ಟು ಸೇ. ವಿ ಫೀಲ್ ಸ್ಯಾಡ್ ಅಬೌಟ್ ಎವ್ರಿ ಒನ್, ಅವ್ರ ಫ್ಯಾಮ್ಲಿ, ಅವ್ರ ಮಿಸ್ಸಸ್ ಪ್ರೆಗ್ನೆಂಟ್, ದೇರ್ ಆಲ್ ಸೋ ಇನ್ನಸೆಂಟ್, ಅವ್ರ ಪೇರೆಂಟ್ಸ್ ಎಲ್ಲ. ಅದೆಲ್ಲ ಇನ್ಸಿಡೆಂಟ್ ನೋಡಿದಾಗ ಅಂಥವ್ರಿಗೂ ಸ್ಯಾಡ್ ಅನಿಸುತ್ತೆ. ಎವ್ರಿ ಒನ್ ವಿಲ್, ಈವನ್ ದರ್ಶನ್ ನೋಡಿದ್ರು, ಈವನ್ ನಾನು ಐ ಆಮ್ ಶೋ ದಟ್ ಒನ್. ಓಕೆ, ಸೊ ಅವ್ರಿಗೂ ಕೂಡ ಸ್ಯಾಡ್ ಆಗುತ್ತೆ. ಅರೆ ಏನು ಇದು ಹಿಂಗೆ ಮಾಡ್ಬಿಟ್ನಲ್ಲ ನಾನು, ಅವ್ರ ಅಪ್ಪ ಮಾತಾಡೋದೆಲ್ಲ ಕೇಳಿದ್ರೆ ಈವನ್ ದರ್ಶನ್ ಫೀಲ್ ಸ್ಯಾಡ್. True, that is there. Even everyone feels sad. Even Darshan, even Vijayalakshmi, even whatever the accused people, after seeing the videos of their parents, wife and all, even they must feel sad. No second thought in that. ಫೈನಲಿ ದರ್ಶನ್ ಅವ್ರಿಗೆ ಕೌನ್ಸಿಲಿಂಗ್, ಯಾವ ರೀತಿಯ ಕೌನ್ಸಿಲಿಂಗ್ ನೆಸೆಸಿಟಿ ಇದೆ ಅಂತ? ಮೊದಲು ಅವರು ಬಂದಾಗ ಕೌನ್ಸಿಲಿಂಗ್ ಕರ್ಕೊಂಡು ಬಂದರೆ ನಾವು ಅವ್ರನ್ನ ಒನ್ ಸೆಷನ್ ಫುಲ್ಲು ಕೇಳ್ತೀವಿ, ಆಲ್ ಅಂತ ಹೇಳ್ಬಿಟ್ಟು. ಓಕೆ, ನಾನೀಗ ಪ್ರಿಡಿಕ್ಟ್ ಮಾಡಿರ್ಬೋದು ADHD ಇದೆ, ODD ಇದೆ, ಬಿಹೇವಿಯರ್ ಡಿಸಾರ್ಡರ್, ಹ್ಯಾಂಗ್ರಿ ಡಿಸಾರ್ಡರ್ಸ್, ಚೈಲ್ಡ್ಹುಡ್ ಟ್ರಾಮಾ ಆ್ಯಂಡ್ PTSDs ಆಗಿರ್ಬೋದು, ಯಾವುದೋ ಒಂದು ಇನ್ಸಿಡೆಂಟ್ಸ್ಗಳಿರ್ತವೆ. ವಿ ಡೋಂಟ್ ನೀಡ್ ಟು ರಿವೀಲ್ ಆಲ್ ದ ಇನ್ಸಿಡೆಂಟ್ಸ್, ಇದೆಲ್ಲ ಆಗಿರ್ಬೋದು. ಬಟ್ ಅವ್ರನ್ನ ಕೂತು ಮಾತಾಡಿಸಿದಾಗ ಅವ್ರು ಏನೆಲ್ಲ ರಿವೀಲ್ ಮಾಡ್ತಾರೆ ಅದು ಮೇಲೆ ಕೂಡ ನಾವು ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಆಫ್ ನಾವು ಈ ಒಂದು ಅಬ್ಸರ್ವೇಟಿವ್ ಸಿಮ್ಟಮ್ಸ್ನೆಲ್ಲ ನೋಡಿದಾಗ ಇವೆಲ್ಲ ಇದೆ. ಓಕೆ, ಅವ್ರ ಜೊತೆ ಕೂತು ಅವ್ರ ಜೊತೆ ಮಾತಾಡಿ, ಯಾಕೆ ಹಿಂಗಾಗ್ತಿದೆ, ಏನಕ್ಕೆ ಹಿಂಗಾಗ್ತಾ ಇದೆ, ವಿ ಆರ್ ದೇರ್ ಅಂತ ಹೇಳಿ, ಧೈರ್ಯ ಹೇಳಿ, ಏನೂ ಆಗಲ್ಲ, ಡೋಂಟ್ ವರಿ ಆಯಿತಾ ಅಂತೆಲ್ಲ ಹೇಳಿ, ಮಗು ಥರ ಅವರನ್ನು ಪೋಷಣೆ ಮಾಡಬೇಕು 1 ಇಯರ್. ಆಯಿತಾ, ಅವರ ಒಂದು ದೇಹ ಆಗಿರ್ಬೋದು, ಅವರ ಒಂದು ಮೈಂಡು ಮತ್ತು ಬ್ರೈನ್ ಆಗಿರ್ಬೋದು, ಅವುಗಳಿಗೆಲ್ಲ ಒಳ್ಳೆಯ ಆಹಾರ, ಒಳ್ಳೆ ಸರೌಂಡು, ಕಾಮಾಗಿರೋ ಜಾಗ, ಒಳ್ಳೆ ಆಕ್ಸಿಜನ್ನಿಗೆ ಸಿಗುವಂಥ ಒಂದು ಜಾಗ, ಇದೆಲ್ಲನೂ 1 ಇಯರ್ ಮ್ಯಾಕ್ಸಿಮಮ್ ಈ ವಿಲ್ ಬಿ ನಾರ್ಮಲ್ ಸುಪೀರಿಯರ್ ಪರ್ಸನ್ ಆಗಿಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೆ ತುಂಬ ಇನ್ಫಾರ್ಮೇಟಿವ್ ವಿಷಯಗಳನ್ನ ಹೇಳಿದ್ರಿ. ಅಂದರೆ ಎಲ್ಲರೂ ತಿಳ್ಕೊಬೇಕಾಗಿರುವಂಥದ್ದು ವಿಷಯಗಳನ್ನ ಹೇಳಿರುವಂಥದ್ದು ನೀವು ಇವತ್ತು. ಥ್ಯಾಂಕ್ ಯು ಸೋ ಮಚ್. ನನಗೆ ಇನ್ನೊಂದು ಮ್ಯಾಟ್ರ್ ಏನಂತ ಹೇಳಿದ್ರೆ, ಈ ರೀತಿಯಾಗಿ ನೀವೇನಾದರೂ ಈ ಥರ ನಮ್ಮೆಲ್ಲರ ಫ್ಯಾಮಿಲಿಗಳಲ್ಲೂ ಇರ್ತಾರೆ. ಓಕೆ, ಬಿಹೇವ್ ಡಿಸಾರ್ಡರ್ಸ್ ಎಲ್ಲ ಇರೋರು, ಏನು ಹೇಳಿದೆ ರೂಮಲ್ಲೇ ಲಾಕ್ ಹಾಕ್ಕೊಂಡೆಲ್ಲ ಇದ್ಬಿಡೋರು, ಆ ಥರದ್ದೆಲ್ಲ ನೀವು ಗಮನಕ್ಕೆ ಬಂದರೆ ದಯವಿಟ್ಟು ನಿಮ್ಮ ಹತ್ರದಿರುವಂಥ ಒಬ್ಬ ಸೈಕಾಲಜಿಸ್ಟ್ ಹತ್ರ ಹೋಗಿ ಕೌನ್ಸಿಲಿಂಗ್ ಕೊಡಿಸಿ. ಎಷ್ಟೋ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೋದು. ಇದೊಂದು ನನ್ನ ಒಂದು ಕಳಕಳಿಯ ಒಂದು ಬೇಡಿಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಡಾಕ್ಟರ್ ಮಿಸ್ ಚಂದ್ರಿಕಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.